ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ವಂಚಿಕೆ ದ ಡೆವಿಲ್ ಕನ್ನಡ ಸಿನಿಮಾ ಬಗ್ಗೆ ನನ್ನ ಸಣ್ಣ ವಿಮರ್ಶೆ ಹೇಳೋಕ್ಕಿಂತ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಸಿನಿಮಾಗಿಂತ ಮುಂಚೆ ದರ್ಶನ್ ಅವ್ರಿಗೆ ಎಷ್ಟು ಅಡೆತಡೆ, ಎಷ್ಟು ಪ್ರಾಬ್ಲಮ್ಗಳು ಬಂದು ಅಂದ್ರೆ ನಿಜಕ್ಕೂ ಈ ಸಿನಿಮಾ ಕಂಪ್ಲೀಟ್ ಆಗುತ್ತಾ, ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದೊಂದು ಕನ್ಫ್ಯೂಸ್ ಅಂತೂ ಜನಗಳಿಗೆ ಬಂದಿದ್ದಂತೂ ಸತ್ಯ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಾಬ್ಲಮ್ಗಳು ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರೆಷ್ಟು ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ಇವತ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರ ಫ್ಯಾನ್ಸು ಈ ಸಿನಿಮಾನ ನಿಜಕ್ಕೂ ಇವತ್ತು ಗೆಲ್ಸ್ಬಿಟ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಅಷ್ಟು ಅದ್ಭುತವಾಗಿದೆ. ಅಷ್ಟ್ ಅದರಲ್ಲೂ ದರ್ಶನ್ ಅವರು ಅವ್ರಿಗೆ ಬಂದ ಎಲ್ಲಾ ಪ್ರಾಬ್ಲಮ್ಗಳು ಎಲ್ಲದನ್ನು ಫೇಸ್ ಮಾಡಿಕೊಂಡು ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ಸಿನಿಮಾ ಮುಗಿಸ್ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಯಾವುದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಅವ್ರ ಆಕ್ಟಿಂಗ್ ಅಲ್ಲಿ 1% ಕಡಿಮೆ ಆಗಿಲ್ಲ. ಪ್ರತಿಯೊಂದು ಸೀನಲ್ಲೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೇಳ್ತಾ ಸಿನಿಮಾ ಸ್ಟೋರಿ ವಿಚಾರಕ್ಕೆ ಬಂದ್ರೆ ನಿಜಕ್ಕೂ ದರ್ಶನ್ ಅವರು ಇದರಲ್ಲಿ ಡಬಲ್ ಶೇಡ್ ಅಲ್ಲಿ ಕಾಣಿಸಿದ್ದಾರೆ. ಡೈರೆಕ್ಟರ್ ಪ್ರಕಾಶ್ ಅವರು ಹೇಳಿರೋ ರೀತಿನೇ ದರ್ಶನ್ ಅವ್ರನ್ನ ಈ ಹಿಂದೆ ನೋಡಿರೋ ಸಿನಿಮಾಗಳಲ್ಲಿ ನೀವು ನೋಡದೇ ಇರೋಂಥ ಒಂದು ಹೊಸ ಪಾತ್ರ, ಹೊಸ ಅಭಿನಯ ನೋಡ್ತೀರಾ ಅಂತ ಇದಂತೂ ಸತ್ಯ. ಸಿನಿಮಾ ಪೂರ್ತಿ ಒಂದು ಹೊಸ ಪಾತ್ರ, ಒಂದು ಹೊಸ ಅಭಿನಯ, ಅದರಲ್ಲೂ 2 ಶೇಡಲ್ಲಿ ಒಂದು ಪಾಸಿಟಿವ್, ಒಂದು ನೆಗೆಟಿವ್, 2 ಶೇಡ್ನ ತುಂಬಾ ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಯಾಕೆ ಕೇಳಬೇಕು ಅಂದ್ರೆ ಅವ್ರು ಆಕ್ಟ್ ಮಾಡಿದಾರಲ್ಲ ಇಷ್ಟು ಪ್ರಾಬ್ಲಮ್ಸ್ ಅಲ್ಲೂ ಅವರು ಎಲ್ಲ ಯಾವುದೇ ಒಂದು ಸೀನಲ್ಲೂ ಒಂದೇ ಒಂದು ಪರ್ಸೆಂಟುವೆ ಕಡಿಮೆ ಆಗಿಲ್ಲ. ಸೊ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಸ್ಟೋರಿ ವಿಚಾರಕ್ಕೆ ಬಂದ್ರೆ ಇದೊಂದು ಪಕ್ಕಾ ಪೊಲಿಟಿಕಲ್ ಸ್ಟೋರಿ. ಅಂದ್ರೆ ಸ್ಟೋರಿ ಒಂದು ಸ್ವಲ್ಪ ಏನೋ ಸ್ಟೋರಿ ಹೇಳ್ತಾ ಇದ್ರೆ ಒಂದು ಸಿಂಪಲ್ ಅನ್ಸ್ಬೋದು. ಸೊ ಹೇಳೋದಕ್ಕಿಂತ ಹೆಚ್ಚಾಗಿ ಅದನ್ನ ಮಾಡಿದ ಸ್ಕ್ರೀನ್ ಪ್ಲೇ ಮಾಡಿದಾರಲ್ಲ ತುಂಬಾ ಅದ್ಭುತ. ಸ್ಟೋರಿ ಬಂದು ಒಬ್ಬ ಪೊಲಿಟಿಕಲ್ CM ಇರ್ತಾರೆ. ಆ CMಗೆ ಏನೋ ಸಮ್ ಪ್ರಾಬ್ಲಮ್ಸ್ಗಳಿಂದ ಆ CM ಕುರ್ಚಿಯಿಂದ ಇಳಿಯೋಂಥ ಪರಿಸ್ಥಿತಿ ಬರುತ್ತೆ. ಸೊ ಅವರ ಸ್ವಾರ್ಥಕ್ಕೆ ಏನಂದ್ರೆ ಆ ಕುರ್ಚಿ ನನ್ನನ್ನು ಬಿಟ್ರೆ ಬೇರೆ ಯಾರು ಇರಬಾರ್ದು, ನನ್ನ ಬಿಟ್ರೆ ನನ್ನ ಮಗ ಅಷ್ಟೇ, ಇನ್ಯಾರು ಆ ಕುರ್ಚಿ ಮೇಲೆ ಕುಂತ್ಕೋಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ. ಆ ಸ್ವಾರ್ಥಕ್ಕಾಗಿ ಏನೇನ್ ಸಿನಿಮಾದಲ್ಲಿ ಏನೇನ್ ಆಕ್ಟ್ಗಳು, ಏನೇನ್ ಆಟಗಳು, ಏನೇನು ತಂತ್ರಗಳು ಹೂಡಿಸ್ತಾರೆ ಅದನ್ನ ಸಿನಿಮಾ ನೋಡಿನೇ ತಿಳ್ಕೊಬೇಕು. ನಿಜಕ್ಕೂ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ತುಂಬಾ ಟ್ವಿಸ್ಟ್ ಇದೆ. ಸೊ ಆ ಟ್ವಿಸ್ಟ್ನೆಲ್ಲ ಹೇಳಿದ್ರೆ ಸಿನಿಮಾ ಬಗ್ಗೆ, ಸ್ಟೋರಿ ಬಗ್ಗೆ ಸ್ಪಾಯಿಲ್ ಮಾಡ್ದಂಗೆ ಆಗುತ್ತೆ. ಸೊ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ, ಇನ್ನು 2 ಶೇಡು ದರ್ಶನ್ ಅವರು ಒಂದು ಪಾಸಿಟಿವ್, ಒಂದು ನೆಗೆಟಿವ್ 2 ಶೇಡಲ್ಲಿ ಕಾಣಿಸಿದ್ದಾರೆ. ಅದರಲ್ಲೂ ಒಂದು ಶೇಡಲ್ಲಿ ಕೃಷ್ಣನಿಗೆ ರುಕ್ಮಿಣಿಯಾಗಿ ಕಾಣಿಸಿದಾರಲ್ಲ ತುಂಬಾ ಅದ್ಭುತ. ಅವ್ರ ಆಕ್ಟಿಂಗುವೆ ತುಂಬಾ ಚೆನ್ನಾಗಿದೆ. ಇನ್ನು ಅಚ್ಯುತ್ ಕುಮಾರ್ ಅವ್ರದ್ದು ಈ ಸಿನಿಮಾದಲ್ಲಿ ಅವ್ರದ್ದು ಒಂದು ಮೇಜರ್ ಪಾತ್ರ ಇದೆ. ಆ ಪಾತ್ರ ಏನು ಅನ್ನೋದನ್ನ ಸಿನಿಮಾಗೆ ಹೋಗಿ ನೋಡಿ, ಥಿಯೇಟರ್ ಅಲ್ಲಿ ನೋಡಿ ತಿಳ್ಕೊಬೇಕು ಅಂತ ಹೇಳ್ತಾ, ಇನ್ನು ಉಳಿದಂತೆ ಗಿಲ್ಲಿ ನಟ, ಶೋಭರಾಜು, ಚಂದುಗೌಡ ಇವ್ರದ್ದೆಲ್ಲಾರ್ದುವೆ ಲಿಮಿಟೆಡ್ ಸ್ಪೇಸಸ್ ಇದೆ. ಆ ಸ್ಪೇಸ್ಗೆ ತಕ್ಕನಾದ ಅವ್ರ ಆಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ, ಇನ್ನು ಕಡೆಯದಾಗಿ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ನನ್ನ ರಿವ್ಯೂ ಮುಗಿಸ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ದೆ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.